ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಳ್ಳೆ ನಡತೆ, ಒಳ್ಳೆ ಗುಣ, ಒಳ್ಳೆ ಕ್ಯಾರೆಕ್ಟರ್ಗೆ ಯಾವತ್ತು 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 ಮೋಸ ಆಗಲ್ಲ. ಆಗೋದಕ್ಕೆ ಆ ಭಗವಂತ ಬಿಡಲ್ಲ ಅನ್ನೋದಕ್ಕೆ ಇವತ್ತೇ ಒಂದು ಒಳ್ಳೆ ಎಕ್ಸಾಂಪಲ್. ಸೊ ನೋಡಿದ್ರಲ್ವಾ ಇವತ್ತಿನ ಎಪಿಸೋಡ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಹನುಮಂತನ್ಗೆ ಸಿಕ್ಕಿರೋ ಒಳ್ಳೆ ಆಪರ್ಚುನಿಟಿ, ಅಲ್ಟಿಮೇಟ್ ಕ್ಯಾಪ್ಟನ್ಗೆ ಸಿಕ್ಕಿರೋಂಥ ಒಳ್ಳೆ ಆಪರ್ಚುನಿಟಿ. ಯಾರನ್ನ ಫಿನಾಲೆಗೆ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀಯಾ, ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ಅವನು ಕೂಡ ಒಳ್ಳೆತನದಲ್ಲೇ ಮೆರೆದಿದ್ದು ನಮ್ಮೆಲ್ರಿಗೂ ಖುಷಿ ಆಯಿತು. ಆ ಒಳ್ಳೆತನನೇ ಆ ಒಂದು ಹನುಮಂತನ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಅದೇ ರೀತಿ ಆ ಒಂದು ಒಳ್ಳೆತನನೇ ಮೋಕ್ಷಿತನ ಕೂಡ ಈ ಒಂದು ಫಿನಾಲೆಗೆ ಸೇರೋ ರೀತಿ ಮಾಡಿರೋದು. ಸೊ ನೋಡಿದ್ರಲ್ವಾ. ಸೊ ಟಾಪ್ 3 ಫೈನಲಿಸ್ಟ್ ವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತ, ವೆರಿ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಶಾಕ್ ಆಗ್ತಾ ಇದ್ದೀರಾ. ಸೊ ಇದು ಖುಷಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಒಂದು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬ ಖುಷಿ ಇದೆ. 3 ಜನ ಫಿನಾಲಿಸ್ಟ್ ಆಗಿದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಹಾಗೂ ಹನುಮಂತ. ಯಾರು 100 ದಿನ ಅಲ್ಲ, 2 ವಾರಕ್ಕೆ ಹೋಗ್ತಾಳೆ, 5 ವಾರಕ್ಕೆ ಹೋಗ್ತಾಳೆ, 10 ವಾರಕ್ಕೆ ಹೋಗ್ತಾಳೆ. ಅವರೆಲ್ಲ ಟೈಮ್ ಪಾಸಿಗೆ ಬಂದವರು, ಶೋಕಿ ಮಾಡೋಕ್ಕೆ ಬಂದವರು, ಅದಕ್ಕೆ ಬಂದವರು, ಇದಕ್ಕೆ ಬಂದವರು ಅನ್ನೋರಿಗೆಲ್ಲ ಬಟ್ಟೆಲಿ ಸುತ್ತಿ ಶಾಲಲ್ಲಿ ಸುತ್ತಿ ಹೊಡೆದಂಗಿತ್ತು ಮೋಕ್ಷಿತನ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ. ಮತ್ತು ವೆರಿ ವೆರಿ ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸು ಅವರೆಲ್ಲ ಫಿನಾಲೆಗೆ ಹೋಗ್ತಾ ಇರೋದು. ತುಂಬಾ ಖುಷಿ ಇದೆ. ಸಖತ್ತಾಗಿ ಆಡಿದ್ರು. ತುಂಬಾ ಒಳ್ಳೆತನದಲ್ಲಿ, ಒಳ್ಳೆ ರೀತಿಯಲ್ಲಿ, ಒಳ್ಳೆ ಒಂದು ವ್ಯಕ್ತಿತ್ವದಿಂದ ಆಡಿದ್ರು ಅಂತ ಹೇಳ್ಕೊಬೋದು. ಸೊ ಮೊದಲನೇದಾಗಿ ಈ ವಾರ ಏನು ಚಟುವಟಿಕೆ ಕೊಟ್ಟಿದ್ರಲ್ವಾ, ಸೊ ಆ ಒಂದು ಮಿಡ್ ವೀಕ್ ನಾಮಿನೇಷನ್ ಅಂತ ಹೇಳಿಬಿಟ್ಟು. ಸೊ ಆ ಮಿಡ್ ವೀಕ್ ನಾಮಿನೇಷನಲ್ಲಿ ತುಂಬಾ ನಿಯತ್ತಾಗಿ ಆಡ್ಕೊಂಡು ಬಂದಿದ್ದು ಮೋಕ್ಷಿತಾ ಅವರು. ಎಲ್ಲ ಗೇಮಲ್ಲೂ ತಮ್ಮ 100% ಕೊಡ್ತಾರೆ. ಕೈ ಗಾಯ ಆಗಿದ್ರು, ಕಾಲಿಗೆ ಗಾಯ ಆಗಿದ್ರು, ಯಾರೇ ಎಷ್ಟೇ ಹರ್ಟ್ ಮಾಡಿದ್ರು, ಹೊಡೆದಿದ್ರು, ಏನೇ ಆದ್ರೂ ತುಂಬಾ ಅವ್ರು 100% ಅವ್ರು ಕೊಟ್ಟಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಧನರಾಜ್ ಅವ್ರು ಮಾಡಿರುವಂತಹ ಮಿಸ್ಟೇಕಿಂದ, ಅವ್ರು ಮಾಡಿದ್ದಂಥ ಮೋಸದಿಂದ ಸೊ ಅವರು ಎಂಟೈರ್ ಮಿಡ್ ವೀಕ್ ಈ ಎಲಿಮಿನೇಷನ್ ನಾಮಿನೇಷನ್ ಪ್ರೋಸೆಸ್ನೇ ಹಾಳು ಮಾಡ್ತಾರೆ ಧನರಾಜ್ ಅವರು. ಸೊ ಅದಾದಮೇಲೆ ಕೋಪ ಬಂದಿರೋಂತಹ ಬಿಗ್ ಬಾಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಆ ಆಪರ್ಚುನಿಟಿ, ಆ ನಾಮಿನೇಷನ್ ಆಪರ್ಚುನಿಟಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಉಳ್ಕೊಂಡಿರ್ತಾರಲ್ವಾ, ಆ ಕೊಟ್ಟಂತಹ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಕಂಟೆಸ್ಟೆಂಟ್ ನಾಮಿನೇಟ್ ಆಗ್ತಾರೆ ಎಕ್ಸೆಪ್ಟ್ ತ್ರಿವಿಕ್ರಮ್. ಬಟ್ ಅಲ್ಟಿಮೇಟ್ ಆಗಿ ಹನುಮಂತ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ, ನೀವು ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು. ಆವಾಗ ಹನುಮಂತ ಅವರು ಮೋಕ್ಷಿತಾ ಅವ್ರ ಹೆಸರು ತಗೊಳ್ತಾರೆ. ನಾನು ಅಂದ್ಕೊಂಡಿದ್ದೆ ಎಲ್ಲೋ ಒಂದು ಕಡೆ ಭವ್ಯಂಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಬಿಡ್ತಾರೇನೋ, ಎಲ್ಲೋ ಧನರಾಜ್ ಫ್ರೆಂಡು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು. ಬಟ್ ರಿಯಲಿ ನಮಗೆ ತುಂಬಾ ಇಷ್ಟ ಆದಂತಹ ಡಿಸಿಷನ್ನ ಅವ್ರು ಕೊಟ್ಟರು. ಅವರ ಒಂದು ಮೆಚ್ಯೂರಿಟಿಗೆ, ಅವರ ಒಂದು ಥಿಂಕಿಂಗ್ಗೆ, ಅವರ ಒಂದು ಒಳ್ಳೆತನಕ್ಕೆ ಬಿಗ್ ಸಲ್ಯೂಟ್ ಅಂತ ಹೇಳಲೇಬೇಕು ಹನುಮಂತ ಅವ್ರಿಗೆ. ಬಟ್ ಆ ಜಾಗದಲ್ಲಿ ನಿಂತ್ಕೊಂಡು ಆ ಒಂದು ಡಿಸಿಷನ್ ತೊಗೊಳ್ದಿದೆ ಅಲ್ವಾ, ಸೊ ತುಂಬಾ ಗುಂಡಿಗೆ ಬೇಕು ಆ ಡಿಸಿಷನ್ ತೊಗೊಳ್ಳಿಕ್ಕೆ. ಅಷ್ಟು ಒಳ್ಳೆ ನಿರ್ಧಾರ ತೊಗೊಂಡ್ರು. ನನಗಂತೂ ಅನಿಸುತ್ತೆ ಈ ಒಂದು ನಿರ್ಧಾರಕ್ಕೆ ಡೆಫಿನೆಟ್ಲಿ ಕಿಚ್ಚ ಅವರು ತುಂಬ ಇಷ್ಟಪಡ್ತಾರೆ. ಅವರು ಡೆಫಿನೆಟ್ಲಿ ಒಂದು ಕ್ಲಾಪ್ಸ್ ಕೊಡ್ತಾರೆ ಅಂತ ನನಗನ್ಸುತ್ತೆ. ಸೊ ನೆಕ್ಸ್ಟ್ ಮೋಕ್ಷಿತಾ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಎಲ್ರಿಗೂ ತುಂಬಾ ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಅವ್ರ ಪರ್ಫಾರ್ಮೆನ್ಸ್, ವೆರಿ ವೆರಿ ವೆಲ್ ಡಿಸರ್ವಿಂಗ್. ಮತ್ತು ಫಿನಾಲೆಗೆ ಹೋಗಿರೋದು ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಾದಮೇಲೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ತ್ರಿವಿಕ್ರಮ್ ಕೂಡ ಫಿನಾಲೆ ರೀಚ್ ಆಗಿದ್ದಾರೆ, ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ದಾರೆ. ಸೊ ಟಾಪ್ 5 ಅಲ್ಲಿ ಆಲ್ರೆಡಿ 3 ಸೀಟ್ಸ್ ಕನ್ಫರ್ಮ್ ಆಗಿದೆ, ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ. ಸೊ ಇನ್ನೂ 2 ಸೀಟ್ ಖಾಲಿ ಇದೆ. ಆ ಒಂದು ಸ್ಥಾನಕ್ಕೆ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ, ಯಾರು ಹೋಗಬಾರ್ದು ಅಂತ ಅನಿಸುತ್ತೆ? ಮತ್ತು ಏನೇನು ನಾಮಿನೇಟ್ ಆಗಿದ್ದಾರಲ್ವ, ಗೌತಮಿ, ಮಂಜು, ಭವ್ಯ, ಧನರಾಜ್ ಮತ್ತು ರಜತ್. ಸೊ ಈ 5 ಜನದಲ್ಲಿ ಇರೋ ಅವಕಾಶ ಇಬ್ಬರಿಗೆ ಮಾತ್ರ. ಸೊ ಆ ಅವಕಾಶವನ್ನು ಪಡೆಯುವಂತಹ ಅದೃಷ್ಟಶಾಲಿಗಳು ಯಾರು ಇನ್ನಿಬ್ಬರು, ಮತ್ತು ಆ ದುರಾದೃಷ್ಟವಂತ 3 ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಫುಲ್ ಖುಷಿಯಾಗಿದೆ. ನನ್ನ ಯಾವಾಗಲೂ ಸಪೋರ್ಟ್ ಬಂದುಬಿಟ್ಟು ಹನುಮಂತು ಮತ್ತು ಮೋಕ್ಷಿತಂಗೆ ಇರ್ತಾ ಇತ್ತು. ಸೊ ಒಂದು ಒಳ್ಳೆ ನಿರ್ಧಾರ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಹನುಮಂತು ಮೇಲೆ ತುಂಬ ಖುಷಿ ಇದೆ. ಸೊ ಇನ್ನೊಂದು, ಎಲ್ಲಿ ಇವರು ಡೇ 1ಇಂದ ನ್ಯಾಯವಾಗಿ ಒಳ್ಳೆ ನಡತೆ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಗುಣ. ಸೊ ಸುದೀಪ್ ಸರ್ ಎಷ್ಟೆಲ್ಲ ಹೊಗಳಿದ್ರು ಅಷ್ಟೆಲ್ಲ ಒಂದು ಒಳ್ಳೆ ವ್ಯಕ್ತಿತ್ವನ ಇಟ್ಕೊಂಡು ಬಂದು, ಸೊ ಯಾರ್ದೋ ಒಂದು ಇದಕ್ಕೋಸ್ಕರ ಈ ವಾರ ತಿರ್ಗಾ ಎಲ್ಲಿ ಬಲಿ ಆಗ್ತಾರೇನೋ ಅಂತ ಭಯ ಆಗ್ತಾಯಿತ್ತು. ಬಟ್ ಲಕ್ಕಿಲಿ ಅವರು ಕೂಡ ಸೇವ್ ಆಗಿ ಡೈರೆಕ್ಟ್ ಫಿನಾಲೆಗೆ ಜಂಪ್ ಆಗಿದ್ದಾರೆ. ಸೊ 2 ಡಬಲ್ ಧಮಾಕ ಅನ್ನೋ ಥರ ಆಗಿದೆ. ಸೊ ಯಾವ ಫ್ಯಾನ್ಸಿಗೆ ಎಷ್ಟೆಷ್ಟು ಖುಷಿಯಾಗಿದೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಸೊ ಕೇವಲ 1 ವಾರ ಇರೋದು ಬಿಗ್ ಬಾಸ್ ಎಂಡ್ ಆಗಲಿಕ್ಕೆ. ಸೊ ತುಂಬಾ ಬೇಜಾರಾಗ್ತಾಯಿದೆ. ಶೋ ಎಷ್ಟು ಬೇಗ ಮುಗಿತಾ ಇದೆ, ಎಷ್ಟು ಬೇಗ 3 ತಿಂಗಳು ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾಳೆ ವೀಕೆಂಡ್ ಎಪಿಸೋಡು. ನೀವು ಇವಾಗ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಸಖತ್ ಕ್ಲಾಸ್ ಯಾರಿಗೆ ಅಂತ ಹೇಳಿಬಿಟ್ಟು. ಮತ್ತು ಕಿಚ್ಚ ಅವ್ರು ಏನೇನು ಕ್ವೆಶನ್ಸ್ ಕೇಳ್ಬೋದು, ಯಾರಿಗೆ ಏನೇನು ಕೇಳ್ಬೋದು ಅಂತ. ಸೊ ಬರೆದಿಟ್ಕೊಳ್ಳಿ. ನನಗಂತೂ ಅನ್ನಿಸ್ತಾ ಇದೆ ನಾಳೆ ಸಖತ್ ಕ್ಲಾಸು ತ್ರಿವಿಕ್ರಮ್ ಅವ್ರಿಗೆ ಫಸ್ಟ್ ಬೀಳ್ತದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ಬೀಪ್ ಸೌಂಡ್ ಹಾಕ್ಸ್ಕೊಂಡಿದ್ದಾರೆ, ಆಮೇಲೆ ತುಂಬ ಕೆಟ್ಟ ಮಾತು ಯೂಸ್ ಮಾಡಿದ್ದಾರೆ, ಬಾಯಿಗೆ ಬಂದಂಗೆ ಹುಡುಗಿಗೆ ಮಾತಾಡಿದ್ದಾರೆ. ಸೊ ಇದೆಲ್ಲ ಕಾರಣಗಳಿಂದ ನನಗನ್ಸುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಸಖತ್ತ ಕ್ಲಾಸ್ ತ್ರಿವಿಕ್ರಮ್ ಅವ್ರಿಗೆ ಬೀಳೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಸ್ವಲ್ಪ ಲೈಟಾಗಿ ಧನರಾಜ್ ಅವ್ರಿಗೆ ಬೀಳೋದಿದೆ. ಸೊ ಇನ್ನು ಹನುಮಂತನ ಕ್ಯಾಪ್ಟನ್ಸಿ ಓಕೆ, ಪಾಪ ಅವ್ರಿಗೆ ಎಷ್ಟಾಗ
ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ಮಾಡಿದ್ದಾರೆ. ಅವರೇನು ಎಲ್ಲೂ ಮೋಸ ಮಾಡಬೇಕು ಅಥವಾ ಧನರಾಜನ್ನ ಸೇವ್ ಮಾಡಬೇಕು, ಧನರಾಜ್ ಅವ್ರಿಗೆ ಒಳ್ಳೇದು ಮಾಡಬೇಕು ಅಥವಾ ನನ್ನ ಫ್ರೆಂಡು ನಾನು ಇವ್ನು ಉಳಿಸ್ಬೇಕು ಅಂತ ಎಲ್ಲೂ ನಡ್ಕೊಂಡಿಲ್ಲ. ಅವ್ರಿಗೆ ಅದು ಮಿರರ್ ಕಂಡಿಲ್ಲ. ಯಾಕಂದರೆ ಅವರು ಕೂಡ ಅಂದ್ಕೊಂಡಿರಲಿಲ್ಲ ನನ್ನ ಫ್ರೆಂಡ್ ಹಿಂಗೆ ಮಾಡ್ತಾನೆ ಅಂತ, ಅಷ್ಟೊಂದು ಬ್ಲೈಂಡಾಗಿ ನಂಬಿದ್ರು ಅಂದ್ಕೊಳ್ತೀನಿ. ಸೊ ಏನು ಹೇಳ್ತಾರೆ ನಾಳೆ ಸುದೀಪ್ ಸರ್ ನೋಡಿ ಕೇಳಬೇಕು ಅದನ್ನು. ಸೊ ಬಟ್ ನಾಳೆ ಸಖತ್ ಕ್ಲಾಸ್ ಮಾತ್ರ ಭವ್ಯ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆ. ಯಾಕಂದರೆ ಬೈದಿರುವಂತಹ ತ್ರಿವಿಕ್ರಮ್ ಅವ್ರಿಗೆ ಸಖತ್ ಕ್ಲಾಸ್ ಇದೆ, ಬೈಸ್ಕೊಂಡಿರೋ ಭವ್ಯಂಗೂ ಇದೆ, ಬೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರೋ ಅವ್ರ ಫ್ಯಾಮಿಲಿನೂ ಅಲ್ಲ, ಮೂರನೇ ವ್ಯಕ್ತಿ ಬಂದುಬಿಟ್ಟು ಬಾಯಿಗೆ ಬಂದಂಗೆ ಬೈದಾಗ ಯಾಕೆ ಅನ್ಸ್ಕೊಳ್ಬೇಕು ಅಲ್ವಾ? ಸೊ ನೋಡೋಣ ನಾಳೆ ಏನಾಗುತ್ತೆ ವೀಕೆಂಡ್ ಎಪಿಸೋಡ್ ಅಂತ. ಸೊ ಇವತ್ತಿನ ಈ ಖುಷಿ ವಿಚಾರದೊಂದಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ ಫ್ಯಾನ್ಸ್ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಬೇರೆಯವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನಾಳಿನ ಒಂದು ಒಳ್ಳೆ ಪ್ರೋಮೋ ರಿವ್ಯೂ ಒಂದಿಗೆ ಅಥವಾ ಒಂದು ಒಳ್ಳೆ ಎಪಿಸೋಡ್ ರಿವ್ಯೂ ಒಂದಿಗೆ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.